ಚಿಕ್ಕ ಹುಡುಗರಿಂದ ನಾನು ದೊಡ್ಡದಾಗ್ದೆ, ಅದರಲ್ಲಿ ಮಧ್ಯದಲ್ಲಿ ಮದುವೆ ಆಗಿದೆ, ಮಕ್ಕಳು ಆಯ್ತು, ಫ್ಯಾಮಿಲಿ ಮ್ಯಾನ್ ಆಯ್ತು. ಅಂದ್ರೆ ಹಲವಾರು ಕಡೆಯಿಂದ ಹೋಟ್ಲ್ಗಳೈತೆ, ಸುಮಾರು ಒಳ್ಳೆ ಒಳ್ಳೆ ಹೆಸರು ಹೋಟ್ಲ್ ಐತೆ ನೋಡಿ. ಆತರ ಹೋಟ್ಲ್ ಐತೆ ಅಂತ ಹೇಳ್ಕೊಂಡು ನಾವು ಇದ್ದಕ್ಕೆ 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ 5 ಸ್ಟಾರ್ ಹೋಟೆಲ್ ಹೋಗ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಒಳಗೆ ಹೋಗ್ಬೇಕು. ಅಂದ್ರೆ ಅಲ್ಲಿ ಹೋಗಿ ರೂಮ್ ತಗೊಳ್ಬೇಕು, ಆ 5 ಸ್ಟಾರ್ ಹೋಟೆಲ್ ಹೋಗಿ ಊಟ ಮಾಡಕ್ಕಾಗಲ್ಲ. ಒಂದು ಕಪ್ ಆಫ್ ಕಾಫಿ ನೀವು ತಗೊಳ್ಬೇಕಂದ್ರೆ 500 ರೂಪೀಸ್ ಕೊಡ್ಬೇಕು ನಿಮ್ಗೆ. ಅಲ್ಲಿ ಬೇರೆ ಹೋಟೆಲ್ ಹೋಗ್ಬೇಕಂದ್ರೆ ಹಂಗ್ ಹೋಗ್ಬೇಕು, ರಶ್ ಆಗಿ ಊಟ ಮಾಡ್ಕೊಂಡು ಆಚೆ ಬರ್ತಾ ಇರ್ಬೇಕು, ಟೈಮ್ ಇರಲ್ಲ. ಸರ್, ಇದೇನು ಹೋಟೆಲ್ ಬಿಸ್ನೆಸ್ ಬರೀ ಊಟ ಮಾಡಿಸ್ಬಿಟ್ಟು ಜನಗಳು ಓಡಿಸ್ಬಿಡೋದಾ? ಇಲ್ಲ, ನಂದು ಏನ್ ಗುರಿ ಅಂದ್ರೆ ಸಂತೋಷವಾಗಿ ಬರ್ಬೇಕು. ಒಂದು ಗಾರ್ಡನ್ ಮಾಡಿದೀನಿ, ಕೂತ್ಕೊಳ್ಬೇಕು, ರಿಲ್ಯಾಕ್ಸ್ ಮಾಡ್ಬೇಕು, ಮೈಂಡ್ ಒಂದು ರಿಲ್ಯಾಕ್ಸ್ ಮಾಡ್ಬೇಕು. ಮನೆಯಲ್ಲಿ ಟೆನ್ಷನ್ಗಳು ಇರ್ತದೆ, ಆ ಟೆನ್ಷನ್ಗಳೆಲ್ಲ ಬಿಟ್ಟು ನೀವು ಹೊರಡೆ ಬಂದು ಸಂತೋಷವಾಗಿ ಊಟ ಮಾಡ್ಕೊಂಡು ಒಂದು 10 ನಿಮಿಷ 20 ನಿಮಿಷ 1 ಅವರ್ ಹಾಫ್ ಅನ್ ಅವರ್ ನಿಮ್ಗೆ ವೇಟಿಂಗ್ ಆಗ್ಬೋದು. ಬಟ್ ಆ ಸಂತೋಷ ಆಯ್ತಲ್ಲ, ನಿಮ್ಮ ಮಕ್ಕಳು ಕಣ್ಣಲ್ಲಿ ನೋಡಿ ಆ ಫೀಲಿಂಗ್, ಅದನ್ನು ನೋಡ್ಬಿಟ್ಟು ನೀವು ಒಂದು ಎಂಜಾಯ್ ಮಾಡಿ ಹೋಟೆಲ್. ಬಟ್ ಈ ತರ ಯೂನಿಕ್ ಹೋಟೆಲ್ ನಾನ್ ಮಾಡಿಲ್ಲ, ಇದು ಮಾಡಿರೋದು ನೀವೆಲ್ಲ ಸೇರಿ ನನ್ಗೆ ಇವತ್ತು ಇದು ಇಕ್ಕಿದ್ದೀರಾ.